ಕ್ವಿಕ್ ಬಿಟ್ಸ್ ಅನ್ನೋ ಸೆಗ್ಮೆಂಟ್ ಇದು. ಕ್ವಿಕ್ಕಾಗಿ ಆನ್ಸರ್ ಮಾಡಬೇಕು. ರೆಡಿನಾ ಕಾರ್ತಿ? ರೆಡಿ. ನಿಮ್ಮ ಸ್ಟ್ರೆಂತ್ ಹಾಗೂ ವೀಕ್ನೆಸ್ ಏನು? ಅಮ್ಮ. ನಿಮ್ಮಲ್ಲಿ ನಿಮಗೆ ಇಷ್ಟ ಆಗದೆ ಇರೋ ಗುಣ? ಸಿಟ್ಟು. ಇಂದಿಗೂ ಮನಸ್ಸಲ್ಲಿ ಉಳಿದಿರೋ ಅಂಥ ಬಾಲ್ಯದ ನೆನಪು? ಇಡೀ ಬಾಲ್ಯನೇ ನನ್ನ ಮನಸ್ಸಲ್ಲಿದೆ ಇವತ್ತಿಗೂ. ನಿಮ್ಮ ಫಸ್ಟ್ ಸೆಲೆಬ್ರಿಟಿ ಕ್ರಶ್? ಸೆಲೆಬ್ರಿಟಿ ಮೇಲೆ ಕ್ರಶ್ ಮಾಡ್ಕೊಳ್ಳೋದು ಅಪರಾಧ ಅನ್ಕೊಂಡ್ಬಿಟ್ಟಿದೆ. ಅವ್ರನ್ನೆಲ್ಲ ನೋಡೋದೇ ಅಂದ್ರೆ ಆ ಭಾವನೆಯಲ್ಲಿ ಇವ್ರು ಡವ್ ಹೊಡಿಬೋದಾ ಅಂತ ಹಿಂಗೆಲ್ಲ ನೋಡೋದೇ ದೊಡ್ಡ ಅಪರಾಧ ಅನ್ಕೊಂಡು. ಯಾರೊಬ್ರು ಇಷ್ಟ ಆಗಲ್ವಾ ಆ ತರ ಅಂದ್ರೆ ನನ್ನ ಫಸ್ಟ್ ಕ್ರಶ್ ಅಂದ್ರೆ ಆ ಹೀರೋಯಿನ್ ಹೆಸರು ನಂಗೆ ಗೊತ್ತಿಲ್ಲ. ಮೋನಾಲಿಸಾ ಪಿಕ್ಚರ್ ಅಂತ ಬಂತು, ಧ್ಯಾನ್ ಅವ್ರದ್ದು, ಅದ್ರ ಹೀರೋಯಿನ್. ಸೈಕ್ ನಾನು ಅವಾಗ ಚಂದ ಅಂದ್ರೆ ಇವ್ರನ್ನ ಬಿಟ್ಟೆ ಈ ಭೂಮಿ ಮೇಲೆ ಏನೂ ಚಂದ ಇಲ್ಲ ಅನ್ನೋ ತರ ಅವ್ರನ್ನ ನಾನು ಮತ್ತೆ ಯಾವಾಗ ನೋಡ್ತೀನೋ ಗೊತ್ತಿಲ್ಲ, ನೋಡಿದ್ರು ನೋಡ್ಬೋದು ಅನ್ಸುತ್ತೆ. ಕಾಲೇಜಲ್ಲಿ ಇರುವಾಗ ಎಷ್ಟು ಹುಡುಗಿರಿಗೆ ಲೈನ್ ಹೊಡೆದಿದ್ದೀರಾ? ಕಾಲೇಜಲ್ಲಿ ಎಲ್ಲರಿಗೂ ಲೈನ್ ಹೊಡೆದಿದ್ದೀನಿ, ಆದ್ರೆ ಅವ್ರು ಯಾರು ನಂಗೆ ಹೊಡೆದಿಲ್ಲ, ದುರದೃಷ್ಟವಶ. ಅವಳು ಸಿಕ್ಕಿಲ್ಲ. ಮಚ್ಚ ಇವಳು ನಾನು ಡೌ ಕಣ, ಟ್ರೈ ಮಾಡಿದೆ, ಅವಳು ಆಗಿಲ್ಲ. ಮಚ್ಚ ಅವಳು ಬೇಡ, ಇವಳು ಟ್ರೈ ಮಾಡಿದೆ, ಇವಳು ಬಿಡ್ತಾ ಬೇಡ, ಇವಳು ಲಾಸ್ಟಿಗೆ ಇವಳು ಯಾರಿಗೂ ಇವಳನ್ನೇ ಯಾರು ಮುಸಲ್ಲ ಕಣೋ ಅಂದ್ರೆ ಪರವಾಗಿಲ್ಲ, ನನ್ನ ಇವಳು ಮುಸ್ತಾಳ ನೋಡೋಣ, ಅವಳು ಬೇಡ ಅಂದಿದ್ದು ಉಂಟು. ಇಡೀ ಅದನ್ನೆಲ್ಲ ತೀರಾ ಕೇಳ್ಬಿಟ್ರಿ ನೀವು. ಅಯ್ಯೋ. ಓಕೆ, ಅಮ್ಮ ಮಾಡೋ ಯಾವ ಅಡುಗೆ ತುಂಬ ಇಷ್ಟ? ಕಡುಬು ಮೀನು ಸಾರು. ಇವಾಗ ಕರೆಕ್ಟಾಗಿ ಆನ್ಸರ್ ಮಾಡ್ಬೇಕಿದ್ನ. ಗಿಚ್ಚಿ ಗಿಲಿಗಿಲಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು? ಗಿಚ್ಚಿ ಗಿಲಿಗಿಲಿ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಅಂದರೆ ರಾಘು. ನೆಚ್ಚಿನ ನಟ ದರ್ಶನ್ ಅವರ ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು? ಒಂದಂತ ಹೇಳಕ್ಕೆ ನಿಮಗೆ ಕಷ್ಟ ಆದರೆ ಒಂದು 3 ಹೇಳಿ, ಪರವಾಗಿಲ್ಲ. ಇಲ್ಲಿಗೆ ಇಟ್ಬಿಟ್ರಿ. ಅಯ್ಯೋ, ಹೆಂಗೆ ಹೇಳಿ? ಸಂಗೊಳ್ಳಿ ರಾಯಣ್ಣ ಹೇಳಲೇಬೇಕು. ಸಾರಥಿ. ಅಯ್ಯೋ, ಹೆಂಗೆ ಹೇಳಿ? ತುಂಬ ಇದೆ. ಬುಲ್ಬುಲ್, ಆಮೇಲೆ ಸ್ವಾಮಿ, ಅಯ್ಯ, ಮೆಜೆಸ್ಟಿಕ್ ಎಲ್ಲ ಇಷ್ಟ. ಕಲಾಸಿಪಾಳ್ಯ, ಅಯ್ಯೋ ಕಲಾಸಿಪಾಳ್ಯದ ಓಪನಿಂಗ್ಗೆ ದರ್ಶನ್ ಸರ್ ಹಿಂಗೆ ನದಿಲಿ ಬಿದ್ದಿರ್ತಾರಲ್ಲ, ಅವಾಗಲೇ ಹತ್ಬಿಟ್ಟಿದ್ದೀನಿ ನಾನು. ನವಗ್ರಹ ಮತ್ತೆ ನವಗ್ರಹ. ಅಯ್ಯೋ, ಯಾವ್ದಂತ ಹೇಳೋಣ. ಫೇವ್ರೆಟ್ ಫಿಲ್ಮ್ ಬಿಟ್ಬಿಟ್ರಿ, ಡೆವಿಲ್. ಅಯ್ಯೋ, ಅದಿನ್ನು ರಿಲೀಸ್ ಆಗಿದೆ. ಆಮೇಲೆ ಈಗ ನೆಕ್ಸ್ಟ್ ಕೇಳಿದ್ರೆ ಹೇಳ್ಬೋದು, ನಿಮ್ ದರ್ಶನ್ ಸರ್ ಯಾವ ಸಿನಿಮಾ ಇಷ್ಟ ಅಂದ್ರೆ ಡೆವಿಲ್ ಅಂತ ಫಸ್ಟ್ ಹೇಳ್ಬಿಡ್ಬೋದು. ನೀವು ತುಂಬಾ ಇಷ್ಟಪಡೋ ಸ್ಯಾಂಡಲ್ವುಡ್ ಕಮಿಡಿಯನ್ಸ್ ಯಾರು? ಸಾಧು ಸರ್. ಲೈಫ್ ಬಗ್ಗೆ ನಿಮ್ಮ ಪರ್ಸೆಪ್ಷನ್ ಏನು? ಲೈಫ್ ಅನ್ನೋದು ಬೆಳಗ್ಗೆ ಹುಟ್ಟಿ ಸಂಜೆ ಸಾಯೋದು. ಈ ಬೆಳಗ್ಗೆ ಸಂಜೆ ಮಧ್ಯೆ ಹೊಡೆದಾಟ ಯಾಕೆ? ಮಧ್ಯಾಹ್ನ ಹೊತ್ತು ಕೂತ್ಕೊಂಡು ತಣ್ಣಗೆ ಊಟ ಮಾಡೋಣ, ನೆಮ್ಮದಿಯಾಗಿ ಮಲಗೋಣ, ಒಂದಿಷ್ಟು ಹೊತ್ತು ನಗೋಣ, ನೆಮ್ಮದಿಯಾಗಿರ್ಬೇಕು. ಅದನ್ನೇ ಹೇಳಿರೋದು. ಇದ್ರೆ ನೆಮ್ಮದಿ ಆಗ್ಬಿಡೋಣ. ಯಾಕೆ ಟೆನ್ಷನ್? ವೈ ಟೆನ್ಷನ್ ಇಂದ ಆಯುಸ್ ಕಡಿಮೆ ಆಗುತ್ತೆ, ನಗೋದ್ರಿಂದ ಆಯುಸ್ ಜಾಸ್ತಿ ಆಗುತ್ತೆ. ಜಾಸ್ತಿ ದಿನ ಬದುಕಬೇಕಾ? ಒಳ್ಳೆ ಮಾತಾಡಿ ನಗಿ. ಹಾಳಾಗಿ ಹಕ್ಲತ್ತಿ ಸತ್ತು ಸರ್ವನಾಶ ಆಗ್ಬೇಕಾ? ಕೆಟ್ಟ ಮಾತಾಡಿ ಕೆಟ್ಟದನ್ನೇ ಯೋಚನೆ ಮಾಡಿ. ಅಷ್ಟೇ. ಸೂಪರ್ ಕಾರ್ತಿ.